ನಮಸ್ಕಾರ ಸ್ನೇಹಿತರೆ, ಮೊನ್ನೆ ತಾನೇ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿಯ ಕಿರಿಯ ಮಗನಾದ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರಿಗೆ ಎಂಗೇಜ್ಮೆಂಟ್ ಹಾಗೂ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಗುಜರಾತ್ನ ಜಾಮ್ ನಗರದ ರಿಲಯನ್ಸ್ ಟೌನ್ಶಿಪ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಅನಂತ್ ಅಂಬಾನಿ ಹಾಗೂ ರಾಧಿಕಾರವರ ವಿವಾಹ ಪೂರ್ವ ಕಾರ್ಯಕ್ರಮಕ್ಕೆ ಪ್ರಪಂಚದ ಪ್ರತಿಷ್ಠಿತ ವ್ಯಾಪಾರಿಗಳು, ಉದ್ಯಮಿಗಳು ಹಾಗೂ ಟೆಕ್ ಗಣ್ಯರು ಬಂದಿದ್ದರು. ಇದರಲ್ಲಿ ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್, ಫೇಸ್ಬುಕ್ನ ಮಾರ್ಕ್ ಜುಗರ್ಬರ್ಗ್, ಬಾಲಿವುಡ್ ತಾರೆಯರು, ಕ್ರೀಡಾ ಪ್ರಮುಖರು ಹೀಗೆ ಈ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಜರಿದ್ದರು. ಮುಖೇಶ್ ಅಂಬಾನಿ ರಿಲಯನ್ಸ್ ವ್ಯವಹಾರದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರಾಗಿದ್ದಾರೆ. ಇವರ ಮಗ ಅನಂತ್ ಅಂಬಾನಿ ಆಗರ್ಭ ಶ್ರೀಮಂತನಾಗಿದ್ದಾರೆ. ಅನಂತ್ ಪ್ರೀ ವೆಡ್ಡಿಂಗ್ಗೆ ಪ್ರಪಂಚದಾದ್ಯಂತ ಉದ್ಯಮಿಗಳು, ಗಣ್ಯರು, ಬಾಲಿವುಡ್ ತಾರೆಯರು, ರಾಜಕೀಯ ನಾಯಕರು ಹೀಗೆ ಎಲ್ಲರೂ ಆಗಮಿಸಿದ್ದರು. ಅನಂತ್ ಅಂಬಾನಿಯ ಶ್ರೀಮಂತಿಕೆಯನ್ನು ಕಂಡು ಸ್ವತಃ ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್ ಶಾಕ್ ಆಗಿದ್ದಾರೆ. ಏಕೆಂದರೆ ಮುಖೇಶ್ ಅಂಬಾನಿಯ ಮಗ ಅನಂತ್ ಅಂಬಾನಿ ಕಟ್ಟುವಂಥ ಒಂದು ವಾಚ್ ಬೆಲೆ ಸುಮಾರು ಬರೋಬ್ಬರಿ 10 ರಿಂದ 12 ಕೋಟಿ ರೂಪಾಯಿಗಳು. ಹೌದು, ಬರೀ ವಾಚ್ ಬೆಲೆ 10 ಕೋಟಿ ಅಂದರೆ ಇನ್ನು ಉಳಿದಿದ್ದನ್ನೆಲ್ಲ ನಾವು ಲೆಕ್ಕ ಹಾಕೋಕೆ ಆಗುತ್ತಾ? ಒಂದು ಅಂದಾಜಿನ ಪ್ರಕಾರ ಮುಖೇಶ್ ಅಂಬಾನಿಯ ಮಗ ಅನಂತ್ ಅಂಬಾನಿಯ ಮದುವೆಗೆ ಬರೋಬ್ಬರಿ 1000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಿದ್ದಾರಂತೆ. ಇನ್ನು ಮೊನ್ನೆ ತಾನೇ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಅವರಿಗೆ ವಿವಾಹ ಪೂರ್ವ ಕಾರ್ಯಕ್ರಮ ನಡೆದಿರುತ್ತೆ. ಈ ಕಾರ್ಯಕ್ರಮಕ್ಕೆ ಮುಖೇಶ್ ಅಂಬಾನಿ ಖ್ಯಾತ ಪಾಪ್ ಗಾಯಕಿ ರಿಹಾನಾಳನ್ನು ಕರೆಸಿರುತ್ತಾರೆ. ರಿಹಾನಾ ಅಂತಾರಾಷ್ಟ್ರೀಯ ಪಾಪ್ ಸಂಗೀತಗಾರ್ತಿ. ಈಕೆಯ ಹಾಡನ್ನು ಕೇಳಿ ಮೈಮರೆತವರಿಲ್ಲ. ಇಂತಹ ರಿಹಾನಾ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಸಂಭಾವನೆಯಾಗಿ ಬರೋಬ್ಬರಿ 70 ಕೋಟಿ ರೂಪಾಯಿಗಳನ್ನು ಪಡೆದಿರ್ತಾಳೆ. ಹೌದು, ಮುಖೇಶ್ ಅಂಬಾನಿ ಕೇವಲ ಒಂದು ದಿನದ ಸಂಗೀತ ಕಾರ್ಯಕ್ರಮಕ್ಕೆ ಪಾಪ್ ಗಾಯಕಿ ರಿಹಾನಾಳಿಗೆ 70 ಕೋಟಿ ಸಂಭಾವನೆಯನ್ನ ನೀಡಿರ್ತಾರೆ. ಈಗ ಎಲ್ಲ ಕಡೆ ಚರ್ಚೆಯಲ್ಲಿರುವ ವಿಷಯ ಅಂದ್ರೆ ಅನಂತ್ ಅಂಬಾನಿಯ ಮದುವೆ. ಮುಖೇಶ್ ಅಂಬಾನಿಯ ಆಗರ್ಭ ಶ್ರೀಮಂತರಾಗಿದ್ರೂ ಸಹ ಸರಳತೆ ಇವರಲ್ಲಿದೆ. ಮಗನ ಮದುವೆಗೆ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಆಹ್ವಾನಿಸಿದ್ದಾರೆ. ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಗುಜರಾತ್ನ ಜಾಮ್ ನಗರದ ಸಾವಿರಾರು ಜನರಿಗೆ ಅನ್ನದಾನವನ್ನ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ. ತಮ್ಮ ಉದ್ಯೋಗಿಯೊಬ್ಬರು ತಂದಂತಹ ತಿನಿಸನ್ನ ಅಂಬಾನಿ ಯಾವುದೇ ಮುಜುಗರ ಇಲ್ಲದೆ ತಿಂದು ಸರಳತೆಯನ್ನ ತೋರಿಸಿದ್ದಾರೆ. ಇನ್ನು ಹಸೆಮಣೆಯನ್ನು ಏರುತ್ತಿರುವಂತಹ ಮುಖೇಶ್ ಅಂಬಾನಿಯ ಮಗ ಅನಂತ್ ಅಂಬಾನಿ ತುಂಬಾ ಸೌಮ್ಯ ಸ್ವಭಾವದವನು. ಅನಂತ್ ಚಿಕ್ಕವನಾಗಿದ್ದಾಗ ಸ್ಥೂಲಕಾಯ ದೇಹವನ್ನು ಹೊಂದಿರ್ತಾನೆ. ಇವನನ್ನು ನೋಡಿ ಕೆಲವರು ಹೀಯಾಳಿಸ್ತಾ ಇರ್ತಾರೆ. ಆದರೆ ಈಗ ಇವರ ಮಾತುಗಳನ್ನು ಕೇಳಿದ್ರೆ ಈತ ಎಂತಹ ಪ್ರೌಢ ಮನಸ್ಸಿನ ವ್ಯಕ್ತಿ ಎಂಬುದು ಅರಿವಾಗುತ್ತೆ. ಮೂಕ ಪ್ರಾಣಿಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಅನಂತರಿಗಿರುವಂತಹ ಪ್ರೀತಿ ಅಷ್ಟಿಷ್ಟಲ್ಲ. ಕಾಡು ಪ್ರಾಣಿಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಹಾಗೂ ಪ್ರಕೃತಿಯ ಬಗ್ಗೆ ಅಪಾರ ಪ್ರೀತಿ ಹಾಗೂ ಕಾಳಜಿಯನ್ನು ಹೊಂದಿರುವ ಅನಂತ್ ಅಂಬಾನಿ ವಂತಾರ ಎಂಬ ಒಂದು ವನ್ಯಜೀವಿ ತಾಣ ಹಾಗೂ ಅಭಯಾರಣ್ಯವನ್ನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಪ್ರಾಣಿಗಳನ್ನ ರಕ್ಷಿಸುತ್ತಿದ್ದಾರೆ. ಇಲ್ಲಿ ಪ್ರಾಣಿಗಳ ಆರೈಕೆಯನ್ನ ಮಾಡುತ್ತಿದ್ದಾರೆ. ಅವುಗಳ ಸಂರಕ್ಷಣೆ ಹಾಗೂ ಅವುಗಳಿಗೆ ಪುನರ್ವಸತಿ ಕೇಂದ್ರವನ್ನ ಈ ವಂತಾರದಲ್ಲಿ ಸ್ಥಾಪಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಕೋಟಿ ಕೋಟಿ ಹಣವಿದ್ದರೇನು, ಮಾನವೀಯತೆ, ಪ್ರೀತಿ, ದಯೆ ಇಲ್ಲದಿದ್ರೆ ಅಂತ ತೋರಿಸಿಕೊಟ್ಟಿದ್ದಾರೆ. ಇನ್ನು ವಂತಾರ ಅನಂತ್ ಅಂಬಾನಿಯ ಕನಸಾಗಿದ್ದು ಇದನ್ನು ತಮ್ಮ 3000 ಎಕರೆ ಪ್ರದೇಶದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ನಿರ್ಮಿಸಿದ್ದಾರೆ. ಅಳಿವಿನಂಚಿನಲ್ಲಿರುವ ಗಾಯಗೊಂಡ ವನ್ಯಜೀವಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸಿ ಆರೈಕೆಯನ್ನು ಮಾಡುತ್ತಿದ್ದಾರೆ. ಅವುಗಳ ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಗುಜರಾತ್ನ ಜಾಮ್ ನಗರದ ಹಚ್ಚ ಹಸುರಿನ ಸಸ್ಯವರ್ಗದ ಮಡಿಲಿನಲ್ಲಿ 3000 ಎಕರೆ ಪ್ರದೇಶದಲ್ಲಿ ವಂತಾರ ಎಂಬ ವಿಶ್ವ ದರ್ಜೆಯ ಪ್ರಾಣಿ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪಿಸಿ ಎಲ್ಲರ ಮೆಚ್ಚುಗೆಯನ್ನ ಅನಂತ್ ಅಂಬಾನಿ ಗಳಿಸಿದ್ದಾರೆ. ಇನ್ನು ವನ್ಯಜೀವಿ ಸಂರಕ್ಷಣಾ ತಾಣವಾದ ವಂತಾರದಲ್ಲಿ ದೇಶಾದ್ಯಂತ ರಕ್ಷಿಸಲಾದ 200ಕ್ಕೂ ಹೆಚ್ಚು ಆನೆಗಳಿಗೆ ನೆಲೆಯಾಗಿದೆ. ವಂತಾರದೊಳಗೆ ವಿಶ್ವ ದರ್ಜೆಯ ಪಶು ಆಸ್ಪತ್ರೆಯನ್ನು ಸ್ವತಃ ಅನಂತ್ ಅಂಬಾನಿ ಅವರು ನಿರ್ಮಿಸಿದ್ದಾರೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಪಡ್ಕೊಂಡಿರ್ತಕ್ಕಂಥ ಪಶು ಆಸ್ಪತ್ರೆಯು ಇಲ್ಲಿ ಪ್ರಾಣಿಗಳ ಚಿಕಿತ್ಸೆಗೆ ಬೇಕಾದಂಥ ಉತ್ಕೃಷ್ಟ ಲೇಸರ್ ಚಿಕಿತ್ಸೆ ಯಂತ್ರಗಳು, ಶಸ್ತ್ರಚಿಕಿತ್ಸಾ ಯಂತ್ರಗಳು, ತುರ್ತು ಆಕ್ಸಿಜನ್, ಎಕ್ಸ್ರೇಗಳು ಹೀಗೆ ಅತ್ಯಾಧುನಿಕ ಹೈಟೆಕ್ ಸೌಲಭ್ಯಗಳನ್ನು ಹೊಂದಿರುವಂಥ ಪಶು ಆಸ್ಪತ್ರೆಯನ್ನು ಅನಂತ್ ಅಂಬಾನಿ ಅವರು ನಿರ್ಮಿಸಿದ್ದಾರೆ. ಕೋಟಿ ಕೋಟಿ ಹಣವಿದ್ದರೇನು, ಮಾನವೀಯತೆ, ಪ್ರೀತಿ, ದಯೆ ಇಲ್ಲದಿದ್ದರೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಅನಂತ್ ಅಂಬಾನಿ ಅವರ ವಂತಾರ ಒಂದೇ ಮಾತಿನಲ್ಲಿ ಹೇಳುವುದಾದರೆ ವಿಶ್ವ ದರ್ಜೆಯ ವನ್ಯಜೀವಿ ಅಭಯಾರಣ್ಯವಾಗಿದೆ. ಇನ್ನು ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರು ಜುಲೈ ತಿಂಗಳಲ್ಲಿ ಹಸೆಮಣೆಯನ್ನು ಏರಲಿದ್ದಾರೆ.